ಸರ್, ಈಗ ರಾಮನಗರ ಜಿಲ್ಲೆ ಹೆಸರು ಆಕ್ಷೇಪಿಸಿ ಚಿನ್ನದ ತಗಡನ್ನು ಹಾಕ್ತಾರೆ. ಅಲ್ಲೇನು ಚಿನ್ನದ ತಗಡ ಹಚ್ತಾರೋ ಬೋರ್ಡ್ಗೆ ಅಥವಾ ಈ ರಾಮನಿಗೆ ಅವಮಾನ ರಾಮ ಸರ್ ರಾಮನಗರನ ಅವರೇ ಚೇಂಜ್ ಮಾಡ್ತಾರೆ. ರಾಮನಗರ ಆಗಿರ್ತದೆ. ಇವರಾಕಿ ಹಾಸನ ಇಲ್ಲೇ ಬಂದು ರಾಜಕಾರಣ ಹಾಸನ ಮಾಡ್ಬೋದಾಯ್ತು. ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಹೆಸರು ಬಂದು ಎಚ್ ಡಿ ಕುಮಾರಸ್ವಾಮಿ ತಂದೆ ಹೆಸರನ್ನ ಅವ್ರ ಊರ ಹೆಸರನ್ನ ಯಾಕಿಟ್ಕೊಂಡವ್ರಿಂದ ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಜಿಲ್ಲೆಯವರು ನಾವು ನಮ್ಮದೇ ಆದಂತ ಆಸೆ ಎಲ್ಲ ಇರ್ತದೆ. ಮದ್ರಾಸ್ನ ಚೆನ್ನೈ ಅಂತ ಬೇರೆ ಬೇರೆ ಅನೇಕ ಹಳ್ಳಿಗಳ ಇದು ನಮ್ಮ ಊರುಗಳೆಲ್ಲ ಅವರವರ ಮೊದಲಿಂದ ಇತಿಹಾಸ ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ. ಮೊದಲಿಂದಲೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನ್ ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ತೀವಿ. ಸರ್, ಅವ್ರ ಆರೋಪ ಏನು ಸರ್? ರಿಯಲ್ ಡೆವಲಪ್ ಆಗೋ ಸಲುವಾಗಿ ಮಾಡಿದ್ದೀವಿ. ಹೌದಪ್ಪ, ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗ್ಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗ್ಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕ್ಬೇಕು, ಅಲ್ಲಿ ಉದ್ಯೋಗ ಸಿಗ್ಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದು ನಮ್ಮ ಆಸ್ತಿ. ಅವರಪ್ಪ ನಾವು ನ್ಯಾಷನಲ್ ಆಗಿ ನಾನು 20 ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದಾರೆ, ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ. ಏನ್ ಕೊಟ್ಟಿದ್ದೀವಿ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಾಷ್ಟ್ರರಿಗೆ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಸರ್, ಕುಮಾರಸ್ವಾಮಿ ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಮೆಂಟ್ಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.